Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ಗೌರಿ ಗಣೇಶ ಫೆಸ್ಟಿವಲ್. ಸೊ ಇವತ್ತು ಆಬ್ವಿಯಸ್ಲಿ ಫೆಸ್ಟಿವಲ್ ವ್ಲಾಗ್ ಆಗಿರುತ್ತೆ. ಸೊ ನಮ್ಮ ಮನೇಲಿ ನಾವು ಹೇಗೆ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಈ ವರ್ಷ ಅಂತ ಹೇಳಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಡ್ತೀನಿ. ಸೊ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡ್ತಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಆ್ಯಂಡ್ ಸೊ ಕೈಂಡ್ಲಿ ಇಗ್ನೋರ್ ಮೈ ಆಲ್ ಕುಕ್ಕರ್ ವಿಸಿಲ್ ಸೌಂಡ್, ಗಾಡಿ ಸೌಂಡು, ಸೊ ಪಾತ್ರೆ ತೊಳೆಯೋ ಸೌಂಡು, ಇದನ್ನೆಲ್ಲ ಸ್ವಲ್ಪ ಇಗ್ನೋರ್ ಮಾಡಿ. ಬಿಕಾಸ್ ಸೊ ಇವತ್ತು ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲ ಸೌಂಡು, ಸೊ ಜಾಸ್ತಿನೇ ಕ್ಯಾಪ್ಚರ್ ಆಗುತ್ತೆ. ಸೊ ದಯವಿಟ್ಟು ಇಗ್ನೋರ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋ ಆಲ್ಮೋಸ್ಟ್ ನಮ್ಮ ಮನೇಲಿ ನಾವೆಲ್ಲ ಅರೇಂಜ್ ಎಲ್ಲ ಮಾಡ್ಕೊಂಡು ಆಗಿದೆ. ನಿಮಗೆ ತೋರಿಸ್ತೀನಿ ಇವಾಗ. ಸೊ ಸಣ್ಣ ಪುಟ್ಟ ಇವಾಗ ಹೂವು ಹಾಕಬೇಕು, ಹೂವು ಹಾಕಿ ರಂಗೋಲಿ ಹಾಕಿ ಆ್ಯಂಡ್ ಪೂಜೆ ಮಾಡೋದು ಅಷ್ಟೇ ಬಾಕಿ ಇದೆ. ಸೊ ಎಲ್ಲ ನೀಟಾಗೆಲ್ಲ ಅರೇಂಜ್ ಮಾಡಿದ್ದೀವಿ. ಸೊ ಹಬ್ಬ ಅಂದರೆ ಆಬ್ವಿಯಸ್ಲಿ ಇವತ್ತು ಹಬ್ಬದ ಊಟ ಇದ್ದೇ ಇರುತ್ತೆ. ಸೊ ಏನೆಲ್ಲ ನಾವು ಸ್ಪೆಷಲ್ ಮಾಡಿದ್ದೀವಿ ಅಂತ 100% ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಸೊ ಲೇಟಾಗಿದೆ ಆಲ್ರೆಡಿ. ಸೊ ಪೂಜೆ ಮಾಡೋಣ. ಸೊ ಪೂಜೆ ಮಾಡಾದಮೇಲೆ ಆ್ಯಂಡ್ ಹೇಗೆ ಹೋಗುತ್ತೆ ಇವತ್ತಿನ ಡೇ. ಆ್ಯಂಡ್ ಸಾಯಂಕಾಲ ಸೊ ಎಲ್ಲರೂ ಬರ್ತಾರೆ ಅರ್ಶಿನ ಕುಂಕುಮ ತೊಗೊಂಡೋಗೋದಕ್ಕೆ. ಆ್ಯಂಡ್ ನಾವು ಹೋಗ್ತೀವಿ ಸೊ ಬೇರೆಯವ್ರ ಮನೆಗೆಲ್ಲನೂ ಅರ್ಶಿನ ಕುಂಕುಮ ತೊಗೊಂಬರೋದಕ್ಕೆ. ಸೊ ಎಷ್ಟಾಗುತ್ತೋ ನನ್ನ ಕೈಯಲ್ಲಿ ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಅಷ್ಟೆಲ್ಲ ಕ್ಯಾಪ್ಚರ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಡ್ತೀನಿ, ಓಕೆನಾ. ಸೊ ಎಸ್, ಸೊ ಬನ್ನಿ ಇವತ್ತಿನ ವ್ಲಾಗ್ ಎಂಜಾಯ್ ಮಾಡಿ. ಆ್ಯಂಡ್ ಹೋಪ್ಫುಲ್ಲಿ ಈ ವರ್ಷ ಎಲ್ರಿಗೂ ಒಳ್ಳೆಯದಾಗಲಿ, ಖುಷಿಯಾಗಿರಿ, ನೀವು ಅಂದ್ಕೊಂಡಿರೋದೆಲ್ಲನೂ ಆಗಲಿ ಅಂತ ಹೇಳ್ತಾ ಸೊ ವಿಡಿಯೋನ ಶುರು ಮಾಡೋಣ ಬನ್ನಿ. ಫ್ರೆಂಡ್ಸ್ ಇವಾಗ ಪೂಜೆ ಎಲ್ಲ ಆಯಿತು, ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲ. ಇವಾಗ ಹಬ್ಬ ಅಂದಮೇಲೆ ಹಬ್ಬದ ಊಟ ಆಬ್ವಿಯಸ್ಲಿ ಇದ್ದೇ ಇರುತ್ತಲ್ವಾ. ಸೊ ಬನ್ನಿ ಇವಾಗ ಮಮ್ಮಿಗೆ ಕೇಳೋಣ ಹಬ್ಬದ ಊಟ ಏನೆಲ್ಲ ಮಾಡಿದ್ದಾರೆ ಅಂತ. ಸೊ ಮಮ್ಮಿ, ಹಬ್ಬದ ಊಟ ರೆಡಿನಾ? ಮಮ್ಮಿ ಏನು ಮಮ್ಮಿ ಹಬ್ಬದ ಸ್ಪೆಷಲ್ ಇವತ್ತು? ಒಬ್ಬಟ್ಟು, ಓಕೆ, ಪಾಯಸ, ವಡೆ, ಇದು ಕಾಬೂಲ್ ಕಡಲೆನೂ ಆಲೂಗಡ್ಡೆ ಹಾಕಿ ಗೊಜ್ಜು, ಕೋಸಂಬರಿ, ಒಬ್ಬಟ್ಟು ಸಾರು, ಹಪ್ಪಳ, ಅನ್ನ, ಉಪ್ಪಿನಕಾಯಿ. ಓಕೆ, ಸೊ ಇವತ್ತು ಹಬ್ಬದ ಊಟ ಸ್ಪೆಷಲು ಏನು ಮಮ್ಮಿ? ಸಾಯಂಕಾಲ ಉಸ್ಲಿ ಇಲ್ಲಾಂದರೆ ನಾವು ಏನು ಮಾಡೋಣ? ಉಸ್ಲಿ ಮಾಡೋಣ ಅಲ್ಲ? ಹಾಂ,
ಉಸ್ಲಿ ಮಾಡೋಣ ಅಲ್ಲ. ಓಕೆ, ಸೊ ಗೈಸ್, ಸೊ ಬೆಳಗಿನ ಪೂಜೆ ಆಯಿತು, ಸಿಂಪಲಾಗಿ ರೆಡಿಯಾಗಿದ್ದೆ. ಸೊ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ ಈ ಡ್ರೆಸ್ ಮೇಲೆ ನಾನು ನನಗೆ ಇಷ್ಟ ಆಯಿತು, ನಾನು ಎಲ್ಲಿ ತೊಗೊಂಡೆ ಇದ್ರ ಮೇಲೂ ಒಂದು ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ, ಓಕೆನಾ? ಸೊ ಅದು ಕೂಡ ನೋಡಿ. ಆ್ಯಂಡ್ ಮನೆಗೆಲ್ಲ ಬರ್ತಾರೆ, ಅವ್ರಿಗೆಲ್ಲ ಅರ್ಶಿನ ಕುಂಕುಮ ಕೊಟ್ಟು ಸೊ ಸೆಲೆಬ್ರೇಟ್ ಮಾಡ್ತೀವಿ ಈವ್ನಿಂಗ್. ಸೊ ಈವ್ನಿಂಗ್ ಬ್ಲಾಗ್ ಕೂಡ ನಿಮ್ಗೆ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿದಿದೆ. ಸೊ ಬೆಳಗ್ಗೆ ಬೇಗ ಎದ್ದು ಎಲ್ಲ ಪೂಜೆ ಮಾಡೋದ್ರಿಂದ, ಸೊ ಬೆಳಗ್ಗೆ ಹೊತ್ತು ಹಾಗೆ ಅಲ್ವಾ, ಸೊ ಬೇಗ ಫ್ರೆಶ್ ಅಪ್ ಆಗೋದ್ರೆ ಸೊ ಹೊಟ್ಟೆ ಹಸಿ ಆಗುತ್ತೆ. ಸೊ ಇವಾಗ ಹೊಟ್ಟೆ ಹಸಿತಿದೆ, ಸೊ ಊಟ ಮಾಡೋಣ. ಆ್ಯಂಡ್ ನೆಕ್ಸ್ಟ್ ಅದಾದಮೇಲೆ ಪ್ರೋಗ್ರಾಮ್ ಏನು ಅಂತ ನೋಡೋಣ. ಸೊ ಗೈಸ್, ಇವಾಗ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿದೆ. ಸೊ ಫಸ್ಟ್ ಇವಾಗ ಊಟ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಏನು ಮಮ್ಮಿ ಪ್ರೋಗ್ರಾಮು? ನೆಕ್ಸ್ಟ್ ಸಾಯಂಕಾಲಕ್ಕೆಲ್ಲ ರೆಡಿ ಮಾಡಬೇಕಲ್ಲ. ಸಾಯಂಕಾಲಕ್ಕೆಲ್ಲ ರೆಡಿ ಮಾಡೋದು. ಸೊ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳ್ತೀವಿ ಆ್ಯಂಡ್ ಆ್ಯಸ್ ಯೂಶಲ್ ಸಾಯಂಕಾಲಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋದು. ಸೊ ಬನ್ನಿ, ಇವಾಗ ಹಬ್ಬದ ಸ್ಪೆಷಲ್ ನಾನೇನೆಲ್ಲ ಸ್ಪೆಷಲ್ ನನಗೆ ಇಷ್ಟ ಆಗುತ್ತೆ ಅಂತ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ತೀನಿ. ಸೊ ಫಸ್ಟು ಒಬ್ಬಟ್ಟು. ನನಗೆ ಸ್ವೀಟ್ ಅಷ್ಟು ಇಷ್ಟ ಆಗೋದಿಲ್ಲ, ಬಟ್ ಸ್ಟಿಲ್ ನನಗೆ ಇವತ್ತು ಒಬ್ಬಟ್ಟು ತಿನ್ನಬೇಕು ಅಂತ ಅನಿಸಿದೆ ಅಂಥೇಳಿ 2 ಒಬ್ಬಟ್ಟು ಹಾಕಿಸ್ಕೊಂಡಿದ್ದೀನಿ. ಐ ಆಮ್ ನಾಟ್ ಶ್ಯೂರ್ 2 ಕಂಪ್ಲೀಟ್ ಮಾಡ್ತೀನಿ ಅಂತ. ಆ್ಯಂಡ್ ಕೋಸಂಬರಿ ಮಮ್ಮಿಗೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ನನಗೆ ಈ ಕ್ಯಾರೆಟ್ ಎಲ್ಲ ಹಾಕಿದ್ರೆ ಸ್ವಲ್ಪ ನನಗೆ ಇಷ್ಟ ಆಗೋದಿಲ್ಲ, ಬಟ್ ಸ್ಟಿಲ್ ಇವತ್ತು ಹಬ್ಬ ಅಲ್ಲ, ಫೈನ್ ತಿನ್ನೋಣ. ಆ್ಯಂಡ್ ಇದು ಗೊಜ್ಜು, ಇದು ಒಬ್ಬಟ್ಟು ಸಾರಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಆ್ಯಂಡ್ ವಡೆ ಆ್ಯಂಡ್ ಮೋದಕ. ಇದು ನಾವು ಒಬ್ಬಟ್ಟು ಜೊತೆ ತಿನ್ನುವಂಥ ಹಾಲು ಪಾಯಸ ಅಲ್ಲ ಮಮ್ಮಿ? ಗಸಗಸೆ ಕಾಯಿ ಏಲಕ್ಕಿ ಹಾಕಿ ರುಬ್ಬಿ ನಾವು ಅದ್ರ ಜೊತೆ ತಿನ್ನೋದು. ಹಾಲು ಕೆಲವರು ಹಾಲು ಜೊತೆ ತಿಂತಾರೆ, ನಾವು ಇದು ಸ್ವೀಟ್ ಈ ಥರ ಮಾಡ್ಕೊಳ್ತೀವಿ. ಇದು ಹಾರ್ಟ್ಗೂ ತುಂಬ ಸ್ಪೆಷಲು. ಸೊ ಹಾರ್ಟ್ಗೆ ಸಿಕ್ಕಾಬಟ್ಟೆ ಒಳ್ಳೆಯದು. ಆ್ಯಂಡ್ ಇದು ಸೊಪ್ಪು ಪಲ್ಯ ನಾವು ಕಂಪಲ್ಸರಿ ಮಾಡೇ ಮಾಡ್ತೀವಿ. ಇದ್ರ ಜೊತೆಗೆ ರೊಟ್ಟಿ ಮತ್ತು ಪಲ್ಯ ಗೌರಿ ಅಮ್ಮಗೆ. ಸೊ ಹಾಗಾಗಿ ಇದು ನಮ್ಮ ಹಬ್ಬದ ಊಟ. ಸೊ ನಾನಂತೂ ಹೊಟ್ಟೆ ತುಂಬ ತಿಂದು, ಸೊ ನೆಕ್ಸ್ಟ್ ಪ್ರೋಗ್ರಾಮ್ ಏನು ಅಂತ ಆಮೇಲೆ ನೋಡೋಣ. ವೆಲ್ಕಮ್ ಬ್ಯಾಕ್ ಗೈಸ್. ಸೊ ಮಧ್ಯಾಹ್ನ ಊಟ ಮಾಡಿ ಆ್ಯಂಡ್ ಸ್ವಲ್ಪ ಕೆಲಸ ಎಲ್ಲ ಇತ್ತು, ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಇನ್ನು ಈವ್ನಿಂಗ್ ಏನೆಲ್ಲ ಬೇಕು ಪ್ರಿಪ್ರೇಷನ್ಸ್ ಅದನ್ನೆಲ್ಲನೂ ಮಾಡ್ಕೊಂಡ್ವಿ. ಆ್ಯಂಡ್ ನೋಡಿದ್ರೆ ಮಳೆ ಬರ್ತಾಯಿದೆ. ಎಷ್ಟು ಜೋರಾಗಿ ಮಳೆ ಬರ್ತಿದೆ ಅಂತಂದರೆ ಸೊ ಸಿಕ್ಕಾಬಿಟ್ಟೆ ಜೋರಾಗಿ ಮಳೆ ಬರ್ತಾಯಿದೆ. ಆ್ಯಂಡ್ ಇವಾಗೆಲ್ಲರೂ ಒಬ್ಬೊಬ್ಬರೇ ಬರೋಕ್ಕೆ ಶುರು ಮಾಡ್ತಾರೆ ಅರ್ಶಿನ ಕುಂಕುಮ ತೊಗೊಳೋದಕ್ಕೆ. ಆ್ಯಂಡ್ ದಿಸ್ ಇಸ್ ಮೈ ನ್ಯೂ ಡ್ರೆಸ್. ಸೊ ಇದರ ವಿಡಿಯೋ ಕೂಡ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ಎಲ್ಲಿ ತೊಗೊಂಡೆ, ಎಷ್ಟು ಪ್ರೈಸ್ ಎಲ್ಲನೂ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ, ಓಕೆನಾ? ಹಾಗೆ ನಮ್ಮ ಮನೇಲಿ ನಮ್ಮ ಗೌರಿ ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಎಲ್ಲರಿಗೂ ವೆಲ್ಕಮ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಕೂತಿರೋದು ಗೊತ್ತಾ? ಸೊ ಬನ್ನಿ ನಮ್ಮ ಮನೆ ಗೌರಿ ಹತ್ರ ಮಾತಾಡ್ಸೋಣ ಇವಾಗ. ನೋಡಿ ನಮ್ಮ ಮನೆ ಗೌರಿ. ಓಕೆ ಮಮ್ಮಿ, ಹೇಗಿತ್ತು ಹಬ್ಬ? ಚೆನ್ನಾಗಿತ್ತು. ಇವಾಗ ಒಬ್ರು ಬಂದು ಹೋದ್ರು ಆಲ್ರೆಡಿ ಅರ್ಶಿನ ಕುಂಕುಮ ತಗೊಂಡು. ಸೊ ಇವಾಗ ವಿಶೇಷವಾದ ಹಬ್ಬ ಅಂತ, ದೊಡ್ಡ ಹಬ್ಬ. ಆ್ಯಕ್ಚುಲಿ ಇದು ನಮಗೆ ತುಂಬ ದೊಡ್ಡ ಹಬ್ಬನೇ. ನಾವು ಈ ಗಣೇಶ ಹಬ್ಬನೇ ತುಂಬ ಗ್ರ್ಯಾಂಡಾಗಿ ಮಾಡೋದು. ಆ್ಯಂಡ್ ನೆಕ್ಸ್ಟ್ ವೀಕೇ ನನ್ನ ಬರ್ತಡೇನೋ ಅಲ್ವಾ ಮಮ್ಮಿ? ಹೌದು, ಒಂದೊಂದು ಸತಿ ಬರ್ತಡೇ ಹಬ್ಬ 2 ಒಟ್ಟಿಗೆ ಬರುತ್ತೆ. ಹಾಗಾಗಿ ಹಬ್ಬದ ದಿವಸ ಮಾಡ್ತೀವಿ, ಇಲ್ಲಾಂದರೆ ಒಂದು 4 ದಿವಸ ಹೆಚ್ಚು ಕಮ್ಮಿ ಅಷ್ಟೇ. ಹೌದು. ಸೊ ನಮಗಂತೂ ವಿಶೇಷ ಯಾವಾಗಲೂ ಗಣೇಶ ಹಬ್ಬ ಅಂತಲೇ ವಿಶೇಷ, ಚಿಕ್ಕೋಳಿಂದಾಗೂ ವಿಶೇಷ. ಜನವರಿ ಬಂದ ತಕ್ಷಣನೇ ಮತ್ತೆ ಯಾವಾಗ ಸೆಪ್ಟೆಂಬರ್ ಬರುತ್ತೋ, ಹಬ್ಬ ಯಾವಾಗ ಶುರು ಆಗುತ್ತೋ ಅಂತ ಕಾಯ್ಕೊಂಡಿರ್ತೀವಿ. ಎಕ್ಸಾಕ್ಟ್ಲಿ, ಏನೋ ಒಂಥರ ವೈಬ್ ಅದು. ಗಣೇಶ ಹಬ್ಬ ಅಂತಂದ್ರೆ ಅದು ವೈಬು ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ ಎಲ್ಲ ಇವಾಗ ಒಂದೊಂದು ಬೀದಿಲೂ ಕೂರ್ಸೋದಕ್ಕೆ ಶುರು ಮಾಡ್ತಾರೆ. ಅದೊಂದು ವೈಬ್ ತುಂಬ ಚೆನ್ನಾಗಿರುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ಮಳೆದೇ ರಾಮಾಯಣ. ನಾವು ಚಿಕ್ಕವರೆಲ್ಲ ಇದ್ದಾಗ ತುಂಬಾ ಚೆನ್ನಾಗಿತ್ತು. ಎಲ್ಲ ರಂಗೋಲಿ ಕಾಂಪಿಟೇಷನು, ಆರ್ಕೆಸ್ಟ್ರಾ ಇದೆಲ್ಲ ಇರ್ತಿತ್ತು. ಇವಾಗೆಲ್ಲ ಕಡಿಮೆ ಆಗ್ತಾ ಬರ್ತಿದೆ. ಅವಾಗೆಲ್ಲ ಕಾಂಪಿಟೇಷನ್ ಎಲ್ಲ ಗೆದ್ದು ಪ್ರೈಸ್ ಎಲ್ಲ ತೊಗೊಂಬರ್ತಿದೆ ಗೊತ್ತಾ? ನೋಡು, ಎಲ್ಲ ಗಣೇಶ ಹಬ್ಬಕ್ಕೆ ಒಂದು 10-12 ತಗೋ ಫಸ್ಟ್ ಪ್ರೈಸ್ ಅವಳಿಗೆ ಬರೋದು. ಚೆನ್ನಾಗಿತ್ತು. ಎಲ್ಲ ಸ್ವಲ್ಪ ದೂರ ಹೋಗೋರು, ಬಂದರೆ ಇವಳಿಗೆ ಹೋಗುತ್ತೆ ಅಂತ ಒಂಥರ ಚೆನ್ನಾಗಿತ್ತು. ಆ ಡೇಸ್ ಎಲ್ಲನೂ ಇನ್ನು ಬರಲ್ಲ ಬಿಡಿ, ಅದು ನಾವು ಎಂಜಾಯ್ ಮಾಡಿ ಡೇಸ್ ಅದು. ಸೊ ಇವಾಗೆಲ್ಲಾನು ಎಲ್ಲ ಕಡಿಮೆ ಆಗ್ತಾ ಬರ್ತಿದೆ. ಸೊ ಜಾಸ್ತಿ ಒಂದಿದ್ರೆ ಸಾಕಲ್ಲ, ಯಾವುದು ಬೇಡ, ಅಪ್ಪ ಅಮ್ಮನೇ ಬೇಡ. ಹಾಗೇನಿಲ್ಲ, ಎಸ್ ಅಫ್ಕೋರ್ಸ್ ಕಡಿಮೆ ಆಗಿದ್ದಾನೇನಿಲ್ಲ ಅಂತ ಹೇಳ್ತಿಲ್ಲ, ಬಟ್ ನಾವು ಅದನ್ನು ಇನ್ನೂ ಫಾಲೋ ಮಾಡ್ಕೊಂಡು ಹೋಗ್ಬೇಕು ಬಿಡ್ದಿರ, ಅಲ್ವಾ ಮಮ್ಮಿ? ಸೊ ಮಮ್ಮಿ ಇವಾಗ ಎಲ್ಲರಿಗೂ ಬರೋರಿಗೆಲ್ಲ ನಾಷ್ಟ ಕುಂಕುಮ ಕಟ್ಕೊಂಡು ಅವ್ರ ಹತ್ರ ಔಸಲಿ ಮಾಡಿದ್ದಾರೆ. ಪ್ರಸಾದ ಕೊಡೋದಕ್ಕೆ ಎಲ್ಲರಿಗೂ ಅರ್ಶಿನ ಕುಂಕುಮ ಜೊತೆ ಅದು ಪ್ರಸಾದ ಕೊಟ್ಕೊಳ್ಳಿ. ಫೈನ್. ಸೊ ಇವಾಗ ನೋಡೋಣ ಈವ್ನಿಂಗ್ ಎಲ್ಲ ಹೇಗೆ ಹೋಗುತ್ತೆ ಅಂತ. ಸೊ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನ ಕ್ಯಾಪ್ಚರ್ ರೆಕಾರ್ಡ್ ಮಾಡಿಕೊಂಡು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ರೆಡಿ, ಹೇಗಿದೆ ಹಬ್ಬ? ತುಂಬ ಚೆನ್ನಾಗಿದೆ.
ಸೂಪರ್ ಆಗಿದೆ, ಎಂಜಾಯ್ ಮಾಡ್ತಿದ್ದೀರಾ? ಎಸ್. ಸೊ ಚೆನ್ನಾಗಿತ್ತು ಬೆಳಗ್ಗೆಯಿಂದ. ನಿಮ್ದೇನು ಕಾಂಟ್ರಿಬ್ಯೂಷನು? ಮಮ್ಮಿಗೆ ಹೆಲ್ಪ್ ಮಾಡಿದ್ರಾ ಬೆಳಗ್ಗೆಯಿಂದ? 3 ಜನ ಸರಿ ಮಾಡಿದ್ದು. ಎಸ್, ಅಫ್ಕೋರ್ಸ್. ಸೊ ಎಲ್ಲರೂ ಸೇರಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋದ್ವಲ್ಲ, ಚೆನ್ನಾಗಾಯ್ತಲ್ಲ ಪೂಜೆ ಈ ಸತಿ? ಓಕೆ. ಸೊ ಇವಾಗ ಬರೋರ್ನೆಲ್ಲ ವೆಲ್ಕಮ್ ಮಾಡಿ ಅವ್ರ ಹತ್ರ ಸ್ವಲ್ಪ ಅಲ್ಟೆ ಹೊಡೆಯೋದು ಅಲ್ವಾ ಡ್ಯಾಡಿ? ಓಕೆ. ಕರೆಕ್ಟಾಗಿ ಈವ್ನಿಂಗು ಮನೆಗೆ ಅರ್ಶಿನ ಕುಂಕುಮಕ್ಕೆ ತೊಗೊಳಕ್ಕೆ ಬರೋ ಟೈಮಲ್ಲಿ ಈ ಥರ ಮಳೆ ಬರ್ತಾಯಿದೆ. ಎಷ್ಟು ಜೋರಾಗಿ ಬರ್ತಿದೆ ಅಂತಂದರೆ ನಾನ್ ಸ್ಟಾಪ್ ಬರ್ತಾಯಿದೆ ಮಳೆ. ನೋಡೋಣ ಈ ಮಳೆಯಲ್ಲಿ ಎಷ್ಟು ಜನ ಬರ್ತಾರೆ ಅಂತ. ಓ ಮೈ ಗಾಡ್, ಎಷ್ಟು ಜನ ಕರೆದಿದ್ದು, ಇನ್ನೂ ಜಾಸ್ತಿನೇ ಬಂದಿದ್ದಲ್ಲ ಮೀನ್. ಸೊ ಎಕ್ಸ್ಟ್ರಾ ಜನ ಎಲ್ಲ ಬಂದಿದ್ರು. ತುಂಬ ಚೆನ್ನಾಗಾಯಿತು ಈ ಸತಿ ಗಣೇಶ ಹಬ್ಬ. ಸೊ ಎಲ್ಲರೂ ಬಂದು ಸ್ಪೆಷಲಿ ಅಜ್ಜಿ ಬಂದಿದ್ದು. ಸ್ಪೆಷಲಿ ಅಜ್ಜಿ ಬಂದಿದ್ದು ತುಂಬಾ ಖುಷಿ ಆಯಿತು. ಎಷ್ಟು ಟಯರ್ಡ್ ಆಗಿದ್ದೀವಿ. ಮಾಮ ಅಜ್ಜಿ ಎಲ್ಲ ಬಂದಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ನನ್ನ ತಮ್ಮ ಬಂದಿದ್ದರು, ತಮ್ಮನ ಹೆಂಡತಿ ಬಂದಿದ್ದರು, ಆ್ಯಂಡ್ ಅದಿವ್ರ ಫ್ಯಾಮಿಲಿಯವ್ರು ಬಂದಿದ್ದರು. ಆಮೇಲೆ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರೂ ಬಂದಿದ್ದರು. ತುಂಬಾ ಖುಷಿ ಆಯಿತು. ಎಲ್ಲರೂ ಬಂದು ಖುಷಿಯಾಗಿ ಚೆನ್ನಾಗಿ ನಗ್ನಗ್ತಾ ಮಾತಾಡಿಸ್ಕೊಂಡು ಒಬ್ಬಟ್ಟು ವಡೆ ಎಲ್ಲ ತಿನ್ಕೊಂಡು ಹೋದ್ರು. ಖುಷಿ ಆಯಿತು. ಚೆನ್ನಾಗಿತ್ತು ಈ ವರ್ಷ ಗಣೇಶ ಹಬ್ಬ. ಸೊ ಟಯರ್ಡ್ ಆಗೋಗಿದೆ. ಸೊ ಎಷ್ಟಾಗುತ್ತೋ ನನ್ನ ಕೈಲಿ ಎಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಅದನ್ನೆಲ್ಲನೂ ಮೋಸ್ಟ್ಲಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಷ್ಟೇ ಗೈಸ್, ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತಿದ್ದು. ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಟಿಲ್ದೆ ನೀವೇನು ಮಾಡಬೇಕು? ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.